ಸೊ ಗೈಸ್, ಈ ಥರ ಒಂದು ಲಿರಿಕಲ್ ವಿಡಿಯೋನ ನಿಮ್ಮ ಒಂದು ಅಲೈಟ್ ಮಿಷನಲ್ಲಿ ಯಾವ ಥರ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ. ಸೊ ಹೇಳ್ಕೊಳಕ್ಕಿಂತ ಮುಂಚೆ ಹೊಸಬ್ರಾಗಿ ಯಾರಾದರೂ ಚಾನಲ್ಗೆ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬಾಜು ಇರೋ ಬೆಲ್ ಐಕಾನ್ ಆಲ್ ಅಂತ ಇಟ್ಕೊಳ್ಳಿ. ಎಲ್ಲಿಯೂ ಕಾಣದ ಬಂದಿದೆ ಭೂಮಿಗೆ. ಸೊ ಬನ್ನಿ, ಟೈಮ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ನಿಮ್ಮ ಹತ್ರ ಮೊದಲೇದಾಗಿ ಅಲೈಟ್ ಮಿಷನ್ ಇದ್ದರೆ ಸೊ ಅಲೈಟ್ ಮಿಷನ್ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ ನಂತರ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು 9:16 ಇಟ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ನಂತರ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡು ಯಾವ ಒಂದು ಸಾಂಗ್ನ ಎಡಿಟ್ ಮಾಡ್ಬೇಕಂತ ಅನ್ಕೊಂಡಿರ್ತಿಲ್ಲ, ಸೊ ಆ ಒಂದು ಸಾಂಗ್ನ ಆ್ಯಡ್ ಮಾಡ್ಕೊಳ್ಳಿ. ನನ್ನ ವಿಡಿಯೋದಲ್ಲಿದೆ, ಜಸ್ಟ್ ಅದನ್ನೇ ಈ ಥರ ಎಕ್ಸ್ಟ್ರಾಕ್ಟ್ ಆಡಿಯೋ ಮಾಡ್ಕೊತೀನಿ. ಎಕ್ಸ್ಟ್ರಾಕ್ಟ್ ಆಡಿಯೋ ಮಾಡ್ಕೊಂಡು ವಿಡಿಯೋನ ಡಿಲೀಟ್ ಮಾಡ್ಕೊಂಡು ಸೊ ಇಲ್ಲಿ ನಿಮ್ಮ ಕಿಪ್ರಮ್ನ ಆ್ಯಡ್ ಮಾಡ್ಕೊಳ್ಬೇಕು ನೀವು. ಸೊ ಎಲ್ಲಿ ಒಂದು ಸಾಂಗು ಸ್ಟಾರ್ಟ್ ಆಗಿ ಸೊ ಎಲ್ಲಿ ಎಂಡ್ ಆಗತ್ತೆ ನೋಡ್ರಿ, ಸೊ ಅಲ್ಲೊಂದು ಲೈನಿಗೆ ಒಂದೊಂದು ಕಿಪ್ರಮ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಆ್ಯಡ್ ಮಾಡ್ಕೊಂಬರ್ತೀನಿ ನೋಡ್ರಿ ಬೇಕಿದ್ರೆ. ಎಲ್ಲಿಯೂ ಕಾಣದ ನೋಡಿ ಫ್ರೆಂಡ್ಸ್, ನಾನು ಒಂದು 10 ಸೆಕೆಂಡ್ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ನೀವು 30 ಸೆಕೆಂಡ್ ಬೇಕಿದ್ರೆ ಮಾಡ್ಕೊಳ್ಳಿ, ನಿಮ್ಗೆ ಎಷ್ಟು ಸೆಕೆಂಡ್ ಬೇಕು ನೋಡ್ರಿ, ಸೊ ಅಷ್ಟು ಸೆಕೆಂಡ್ ಮಾಡ್ಕೊಳ್ಳಿ. ನಾನು ಈಗ ಕಿಪ್ರಮ್ನ ಆ್ಯಡ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇಲ್ಲಿ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಇದಕ್ಕೆ ಯೂಸ್ ಮಾಡಿದ ವಿಡಿಯೋಸ್ ಎಲ್ಲ ನನ್ನ ಟೆಲಿಗ್ರಾಮಲ್ಲಿ ಇರುತ್ತೆ. ಸೊ ಬೇಕಿದ್ರೆ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇಲ್ಲ ಅಂದರೆ ನೀವು ಬೇರೆ ಬೇಕಂದರೆ ನಿಮಗೆ ಪಿಂಟ್ರೆಸ್ಟ್ ಅನ್ನೋ ಆ್ಯಪಲ್ಲಿ ಸಿಗುತ್ತೆ, ಸೊ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಇದಕ್ಕೆ ಅಲ್ಲಿ ಮೆಟೀರಿಯಲ್ಸ್ ಎಲ್ಲ ನಾನು ಟೆಲಿಗ್ರಾಮಲ್ಲಿ ನೀಡಿರ್ತೀನಿ. ಸೊ ನಿಮ್ಗೆ ಅದು ಇಷ್ಟ ಆಗಿಲ್ಲ ಅಂದರೆ ನೀವು ಪಿಂಟ್ರೆಸ್ಟ್ ಅನ್ನೋ ಆ್ಯಪ್ನ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಹೋಗಿ ಆಸಿಸ್ಟಿಕ್ ವಿಡಿಯೋಸ್ ಅಂತ ಸರ್ಚ್ ಮಾಡಿದರೆ ತುಂಬ ವಿಡಿಯೋಸ್ ಸಿಗುತ್ತೆ. ಸೊ ಅದನ್ನ ಕಾಪಿ ಮಾಡಿಕೊಂಡು ನಿಮ್ಮ ಕ್ರೋಮಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಈ ಥರ ಬಂದಮೇಲೆ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಶೇಪ್ನ ತೊಗೊಳ್ಳಿ. ಈ ಥರ ತೊಗೊಂಡು ಸ್ವಲ್ಪ ಕೈಲಿಂದನೇ ಈ ಥರ ದೊಡ್ಡ ಮಾಡ್ಕೊಳ್ಳಿ. ಸೊ ದೊಡ್ಡ ಮಾಡಿಕೊಂಡ್ರೆ ಸೊ ಈ ಥರ ಬರುತ್ತೆ. ಸೊ ಈ ಥರ ಬಂದಮೇಲೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇದಕ್ಕೆ ನೀವು SQ ಅಂತ ಸರ್ಚ್ ಮಾಡ್ಕೊಳ್ಳಿ ಮೊದಲು. ಸೊ ಇಲ್ಲಿ ಫಸ್ಟಿಗೆ ಬರುತ್ತೆ ನೋಡಿರಿ. ಸೊ ಒಂದು ಎಫೆಕ್ಟ್ನ ಆ್ಯಡ್ ಮಾಡ್ಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇದನ್ನ ನೀವು ಮೈನಸ್ ಇಟ್ಕೊಳ್ಳಿ. ಮೈನಸ್ 20 ಇಟ್ಕೊಂಬಿಡ್ರಿ. 0.20 ಇಟ್ಕೊಂಡ್ರೆ ಬರೋಬ್ಬರಿ ಆಗುತ್ತೆ. ಸೊ ಸ್ವಲ್ಪ ಸೈಜ್ನ ಈ ಥರ ನೀವು ಕೈಯಿಂದ ದೊಡ್ಡ ಮಾಡ್ಕೊಳ್ಬೇಕು. ಅಲ್ಲಿ ಎಡ್ಜ್ ಕಾಣ್ಬಾರ್ದಲ್ಲ, ಸೊ ಅದಕ್ಕೋಸ್ಕರ. ಸೊ ಇದನ್ನ ಕಿಪ್ರಮ್ ಎಲ್ಲಿವರೆಗೂ ಬೇಕು ಅಂದ್ಕೊಂಡ್ರಲ್ಲ, ಸೊ ಎಲ್ಲಿವರೆಗೂ ಆ್ಯಡ್ ಮಾಡಿಕೊಂಡು ಒಂದ್ಸರಿ ಪ್ಲೇ ಮಾಡ್ತೀನಿ. ಎಲ್ಲಿಯೂ ಕಾಣದ ಪ್ರೀತಿ ಸೊ ನಂದು ಇಲ್ಲಿವರೆಗೂ ಇದೆ. ಸೊ ನೀವು 2 ಲೈನ್ ಅಂದರೆ ನಿಮ್ಮದು ಒಂದು ಆದಮೇಲೆ ಸೊ ಇನ್ನೊಂದು ಲೈನ್ ಬರುತ್ತೆ ನೋಡಿರಿ. ಸೊ 2 ಲೈನಿಗೆ ಒಂದು ವಿಡಿಯೋನ ಆ್ಯಡ್ ಮಾಡ್ಕೊಳ್ಳಿ, ಯಾಕಂದರೆ ತುಂಬ ವಿಡಿಯೋಸ್ ಬೇಕಾಗುತ್ತೆ ಮತ್ತು. ಸೊ ಅದಕ್ಕೋಸ್ಕರ ಇಲ್ಲಿ 2 ಲೈನ್ ಆದಮೇಲೆ ಒಂದು ವಿಡಿಯೋನ ಆ್ಯಡ್ ಮಾಡೋ ಥರ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಮತ್ತು ಕಲರ್ ಆ್ಯಂಡ್ ಫಿಲ್ ಮೇಲೆ ಹೋಗಿ ಸೊ ಇಲ್ಲಿ ಬೇರೆ ಒಂದು ನೀವು ಯಾವುದಾದ್ರು ಒಂದು ವಿಡಿಯೋನ ಆ್ಯಡ್ ಮಾಡ್ಕೋಬೇಕು. ಇಂಟ್ರೆಸ್ಟ್ ಡೌನ್ ಮಾಡ್ಕೊಂಡು ಬಂದಿರ್ತಿರಲ್ಲ, ಸೊ ಆ ಒಂದು ವಿಡಿಯೋನ ನೀವು ಆ್ಯಡ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಇಲ್ಲಿ ನಾನು ಮಾಡ್ಕೊಳ್ತೀನಿ ನೋಡ್ಬೋದು. ಸೊ ಈ ಥರ ಮಾಡ್ಕೊಳ್ತೀನಿ ಯಾವುದಾದ್ರೂ ಒಂದು. ಸೊ ನನ್ನ ಹತ್ರ ಇವೇ ಇದೆ, ಸೊ ಇವನ್ನೇ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಇದೇ ಒಂದು ಲೇಯರ್ನ ಕಾಪಿ ಮಾಡಿಕೊಂಡು ನೀವು ಸೊ ನೆಕ್ಸ್ಟ್ ಇಲ್ಲಿ ಪೇಸ್ಟ್ ಮಾಡಿಕೊಂಡು ಸೊ ಕಿಪ್ರಮ್ ಎಲ್ಲಿವರೆಗೆ ನೋಡಿರಿ. ಸೊ ಅಲ್ಲಿ ಟೈಮರಿಂದ ಕಟ್ ಮಾಡಿಕೊಂಡು ಸೊ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಬೇರೆ ಒಂದು ವಿಡಿಯೋನ ನೀವು ಆ್ಯಡ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡ್ಬೋದು, ನಾನು ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ. ಸೊ ಆ್ಯಡ್ ಮಾಡ್ಕೊಂಡ ನಂತರ ಇವಾಗ ನೀವು ಇಲ್ಲಿ ಸೊ ಇದಕ್ಕೆ ಒಂದಿಷ್ಟು ಎಫೆಕ್ಟ್ನು ನೀವು ಆ್ಯಡ್ ಮಾಡಬೇಕು. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಸರ್ಚ್ ಮಾಡಬೇಕು VIG ಅಂತ. ಸೊ ಇಲ್ಲಿ ಫಸ್ಟಿಗೆ ಬರುತ್ತೆ. ಈ ಒಂದು ಎಫೆಕ್ಟ್ನ ಆ್ಯಡ್ ಮಾಡ್ಕೊಂಡು ಸ್ಟ್ಯಾಂಡರ್ಡ್ ಸೆಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೇಡ್ ಇನ್ ಔಟ್ ಅನ್ನೋ ಎಫೆಕ್ಟ್ನ ನೀವು ಆ್ಯಡ್ ಮಾಡ್ಕೋಬೇಕು. ಸೊ ಇದಕ್ಕೂ ಕೂಡ ಹಾಗೆ ನೀವು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಅದೇ ಒಂದು ಕಾಪಿ ಮಾಡ್ಕೊಂಡು ನಡೆಯುತ್ತೆ. ಸೊ ನಾನು ಕಾಪಿ ಮಾಡ್ಕೊಳ್ಳಲ್ಲ, ಸೊ ಆ್ಯಡ್ ಮಾಡಿ ತೋರಿಸ್ತೀನಿ ನೋಡ್ಬೋದು ನೀವು. ಸೊ ಫೇಡ್ ಇನ್ ಔಟು ಹಾಗೆ VIG. ಸೊ ಈ ಒಂದು ಎಫೆಕ್ಟ್ ನಾನು ಆ್ಯಡ್ ಮಾಡಿದ್ದೀನಿ. ಸೊ ಇವಾಗ ಟೆಕ್ಸ್ಟು ಏನಿದೆ ಅಂತ ಕೇಳಿಸ್ಕೊಂಡು ನೀವು ಆ್ಯಡ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ವಿಡಿಯೋದಲ್ಲಿರೋ ಸೌಂಡನ್ನು ನೀವು ಇದ್ದರೆ ಆಫ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನಾನು ಮಾಡಿದ್ದೀನಿ. ಸೊ ನಂದು ಇಲ್ಲಿ ಏನಿದೆ ಅಂತ ಎಲ್ಲಿಯೂ ಕಾಣದ ಅಂತಿದೆ. ಸೊ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಲ್ಲಿಯೂ ಕಾಣದ ಅಂತ ಸರ್ಚ್ ಟೈಪ್ ಮಾಡಿಕೊಂಡು ಸೊ ಸೆಂಟರ್ ಕ್ಲಿಕ್ ಮಾಡ್ಕೊಂಡು ರೋಬೋಟ್ ರೆಗ್ಯುಲರಲ್ಲಿ ಸೊ ಇದಕ್ಕೆ ಏಪ್ರಿಲ್ ಅನ್ನೋ ಒಂದು ನಾವು ಫೌಂಡ್ ಕೊಟ್ಟಿರ್ತೀನಿ. ಸೊ ನೀವು ಡಿಸ್ಟ್ರಿಬ್ಯೂಷನ್ ಇರುತ್ತೆ ಲಿಂಕು, ಸೊ ಡೌನ್ಲೋಡ್ ಮಾಡ್ಕೋ, ಇಲ್ಲ ಟೆಲಿಗ್ರಾಮಲ್ಲಿ ಕೂಡ ಕೊಟ್ಟಿರ್ತೀನಿ. ಸೊ ಈಗ ಡೌನ್ಲೋಡ್ ಮಾಡ್ಕೋಬೋದು. ಸೊ ಬೇಕಿದ್ರೆ ನಿಮ್ಗೆ ಬೇರೆ ಇದ್ದರೆ ನೀವು ಬೇರೆನೂ ಯೂಸ್ ಮಾಡ್ಬೋದು. ಸೊ ನೋಡಿ ಫ್ರೆಂಡ್ಸ್, ಈ ಥರ ಆದ ನಂತರ ಸೊ ಇದು ಕಿಪ್ರಮ್ ಮೇಲೆ ಹೋಗಿ ನೋಡಿ ಸೊ ಅಲ್ಲಿ ಡ್ರ್ಯಾಗ್ ಮಾಡಿಕೊಂಡು ಸೊ ಈ ಥರ ಆಗಿರುತ್ತೆ. ಸೊ ಬಾರ್ಡರ್ ಆ್ಯಂಡ್ ಶಾಡೋ ಹೋಗಿ ಸೊ ಇದಕ್ಕೆ ಶಾಡೋ ಸ್ವಲ್ಪ ಆನ್ ಮಾಡ್ಕೊತೀನಿ. ಆನ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಇದಕ್ಕೆ ಒಂದು ಎಫೆಕ್ಟ್ ಆ್ಯಡ್ ಮಾಡ್ತೀನಿ. ಟೆಕ್ಸ್ಟ್ ಅಂತ ಸರ್ಚ್ ಮಾಡಿಕೊಂಡು
ಸೊ ಇಲ್ಲಿ ಬರುತ್ತೆ ಟೆಕ್ಸ್ಟ್ ಟ್ರಾನ್ಸ್ಫರ್ಮ್ ಅಂತ. ಸೊ ಇದನ್ನ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಸೆಕೆಂಡ್ ಆಪ್ಷನ್ ಕಾಣುತ್ತೆ ನೋಡಿರಿ, ಫೇಡ್ ಆಫ್ ಬೈ ಲೇಟರ್ ಅಂತ. ಸೊ ಇದನ್ನ ಚಾಯ್ಸ್ ಮಾಡಿಕೊಂಡು ಸೊ ಓಪನ್ ಮಾಡಿಕೊಂಡು ರೇಂಜಾಗಿ ಬಂದುಬಿಟ್ಟು ಸೊ ಇಲ್ಲಿ ನೋಡಿ ಎಫೆಕ್ಟ್ನ ಓಪನ್ ಮಾಡಿಕೊಂಡು ರೇಂಜಿನ ಬಂದುಬಿಟ್ಟು ಎಂಡ್ಗೆ ಬಂದುಬಿಟ್ಟು ಸೊ ಈ ಎಂಡನ್ನು ನಾನು ಪೂರ್ತಿ ಎಂಡ್ವರೆಗೂ ಇಟ್ಕೊಳ್ತೀನಿ. ಸೊ ಇಟ್ಕೊಂಡ ನಂತರ ಇದನ್ನ ಸ್ಟಾರ್ಟಿಂಗ್ ಬಂದುಬಿಟ್ಟು ಇದನ್ನ ನೀವು 10 ಇಟ್ಕೋಬೋದು ಫ್ರೆಂಡ್ಸ್. 10 ಇಟ್ಕೊಂಡು ಇಲ್ಲಿ ಲಾಸ್ಟಲ್ಲಿ ಬಂದುಬಿಟ್ಟು ಇದನ್ನ 100 ಮಾಡ್ಕೊಳ್ಳಿ. ಸೊ 100 ಮಾಡ್ಕೊಂಡ ನಂತರ ಸೊ ಇಲ್ಲಿ ತೆಳಗೆ ಸ್ವೈಪ್ ಮಾಡಿದರೆ ಟ್ರಾನ್ಸ್ಫರ್ ಬರುತ್ತೆ. ಸೊ ಇಲ್ಲಿ ಲೆಟ್ರ್ ಇದ್ದಿದ್ದು ನೀವು ವರ್ಡ್ ಇಟ್ಕೊಳ್ಳಿ. ಹಾಗೆ ನಿಮಗೆ ಔಟ್ಸೈಡ್ ಬಂದುಬಿಟ್ಟು ನೀವು 0ನ ಇಟ್ಕೋಬೇಕು ಫ್ರೆಂಡ್. ಸೊ 0 ಇಟ್ಕೊಂಡ್ರೆ ನಿಮಗೆ ಯಾವ ರೀತಿಯಾಗಿ ಒಂದು ಎಫೆಕ್ಟ್ ಕ್ರಿಯೇಟ್ ಆಗಿರುತ್ತೆ ಅಂತ ನೋಡ್ಬೋದು. ಇಲ್ಲಿ ಎಲ್ಲಿಯೂ ಕಾಣದ ನೋಡಿ ಈ ಥರ ಕ್ರಿಯೇಟ್ ಆಗಿರುತ್ತೆ. ಸೊ ನೀವು ಮೊದಲೇದಾಗಿ ಇಲ್ಲಿ ನಿಮಗೆ ಸ್ವಲ್ಪ ಫಾಸ್ಟ್ ಬರಬೇಕಂದ್ರೆ ಸೊ ಎಫೆಕ್ಟ್ನ ಓಪನ್ ಮಾಡಿಕೊಂಡು ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೀವು ಇಲ್ಲಿ ರೇಂಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಂಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಫಸ್ಟ್ ಫ್ರೇಮ್ ಬಂದುಬಿಟ್ಟು ನೀವು ಇಲ್ಲಿ ಒಂದು 5 ಇಟ್ಕೊಂಡು ನಿಮಗೆ ಸ್ಟಾರ್ಟ್ ಆಗುತ್ತೆ. ಒಮ್ಮೆ ಬೇಗ ಬರುತ್ತೆ ಎಲ್ಲಿಯೂ ಕಾಣದ ನೋಡಿ, ಈ ಥರ ಬೇಗ ಬರುತ್ತೆ. ಸೊ ಈಗ ಬೇಗ ಬಂದಂಥ ಟೆಕ್ಸ್ಟ್ನ ಇಷ್ಟು ಆ್ಯಡ್ ಮಾಡಿದ ನಂತರ ಇದೇ ಒಂದು ಟೆಕ್ಸ್ಟ್ನ ಕಾಪಿ ಮಾಡಿಕೊಂಡು ಸೊ ನೆಕ್ಸ್ಟ್ ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಏನಿದೆ ಅಂತ ಒಂದು ಸಾರಿ ಕೇಳಿಸ್ಕೊಂಬನ್ನಿ. ಪ್ರೀತಿ ನಮಗಾಗಿ. ಸೊ ಇದನ್ನ ಟೈಮರಿಂದ ಇಲ್ಲಿ ಕೀಪ್ರೇಮ್ ಎಲ್ಲರಿಗೂ ನೋಡಿಸು ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ಟೈಪ್ ಮಾಡ್ಕೋಬೇಕು. ಪ್ರೀತಿ ನಮಗಾಗಿ, ಪ್ರೀತಿ ನಮಗಾಗಿ. ಸೊ ನೋಡಿ ಟೈಪ್ ಮಾಡ್ಕೊಂತೀನಿ. ಸೊ ಇದನ್ನು ಕೂಡ ಪ್ಲೇ ಮಾಡಿ ತೋರಿಸ್ತೀನಿ ಒಂದ್ಸಾರಿ ನಿಮಗೆ. ಪ್ರೀತಿ ನಮಗಾಗಿ. ಸೊ ಇಲ್ಲಿ ಇದು ಬೇಗ ಬರತ್ತಿಲ್ಲ. ಸೊ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ರೇಂಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ಇದನ್ನ ನೀವು ಸೊ 5 2 ಇಟ್ಕೋಬೋದು. ಯಾಕಂದ್ರೆ ಸ್ವಲ್ಪ ನಮಗೆ ಯಾವ ಥರ ಆಗಬೇಕಂದ್ರೆ ಪೇಡ್ ಔಟ್ ಅನ್ನೋ ಥರ ಆಗಿರಬೇಕು. ಸೊ ಅದಕ್ಕೆ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಅದನ್ನ. ಪ್ರೀತಿ ನಮಗಾಗಿ, ಪ್ರೀತಿ ನಮಗಾಗಿ ನೋಡಿ ಆಗಿದೆ. ಸೊ ಇದನ್ನ ಸೊ ಇವಾಗ ಏನು ಮಾಡ್ಬೇಕಂದ್ರೆ ಫ್ರೆಂಡ್ಸ್ ಸೊ ಮತ್ತು ಅದೇ ಟೆಕ್ಸ್ಟ್ನ ಕಾಪಿ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಪೇಸ್ಟ್ ಮಾಡಿಕೊಂಡು ಸೊ ನೀವು ಅಂತ ಕೇಳಿಸ್ಕೊಳ್ಳಿ ಒಂದು ಸಾರಿ. ಬಂದಿದೆ ಭೂಮಿಗೆ, ಬಂದಿದೆ ಭೂಮಿಗೆ, ಬಂದಿದೆ ಭೂಮಿಗೆ. ಸೊ ಟೈಪ್ ಮಾಡಿಕೊಂಡು ಸೊ ನೆಕ್ಸ್ಟ್ ಏನಿದೆ ಅಂತ ಕೇಳಿಸ್ಕೊಂಡು ನೆಕ್ಸ್ಟು ಕೂಡ ಟೈಪ್ ಮಾಡ್ಕೊಳ್ಬೇಕು. ನಮ್ಮ ಸಲುವಾಗಿ ಸೊ ಫ್ರೆಂಡ್ಸ್ ಈ ಥರ ಟೈಪ್ ಮಾಡ್ಕೊಂಡ ನಂತರ ನೀವು ಸೊ ಕಂಪ್ಲೀಟ್ ಆಗುತ್ತೆ. ಸೊ ಇದನ್ನ ಶೇರ್ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ಇದನ್ನು ನೀವು ಎಕ್ಸ್ಪೋರ್ಟ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟವಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೋ, ಹಾಗೆ ಬಾಜು ಬೆಲ್ಲಕ್ಕನ್ನು ಹಾಲಿಂತ ಇಟ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.